ಹಾವೇರಿಯ ಐತಿಹಾಸಿಕ ದುರ್ಗಾದೇವಿ ಕೆರೆಗೆ ಕಾಯಕಲ್ಪ ಬೇಕಾಗಿದೆ. ಸುಮಾರು 900 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂತ ಈ ಒಂದು ಕೆರೆಯ ಅಭಿವೃದ್ಧಿ ಆಗಬೇಕಾಗಿದೆ. ರಸ್ತೆ ಸರಿಯಾಗಿಲ್ಲ, ಕಿರಿದಾದಂತ ರಸ್ತೆ ಇರುವಂತ ಹಿನ್ನೆಲೆಯಲ್ಲಿ ತಡೆಗೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹಿಸಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಐತಿಹಾಸಿಕ ಕ್ಷೇತ್ರ ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನ ಬಳಿ ಇರುವಂತಹ ಕೆರೆಗೆ ತಡೆಗೋಡೆಗಳಿಲ್ಲ. ನಾನಿವತ್ತು ಹಿರೇಕೆರೂರಿನ ದುರ್ಗಾದೇವಿ ದೇವಸ್ಥಾನ ಬಳಿ ಇದ್ದೇನೆ. ನಾನು ದೃಶ್ಯದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಎಡಭಾಗದಲ್ಲಿ ನೋಡ್ತಿರೋ ಹಾಗೆ ದುರ್ಗಾದೇವಿಯ ದೇವಸ್ಥಾನ ಇದೆ. ಈ ದುರ್ಗಾದೇವಿ ದೇವಸ್ಥಾನ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಬಂದಾಗ ಆಗಿರ್ಬೋದು ಅಥವಾ ದಿನನಿತ್ಯ ಓಡಾಡುವಂಥ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಹಿರೇಕೆರೂರಿನ ಈ ದುರ್ಗಾದೇವಿಯ ಕೆರೆ ಏನಿದೆ, ಇದಕ್ಕೆ ದುರ್ಗಾದೇವಿ ಕೆರೆ ಅಂತಲೇ ಪ್ರಸಿದ್ಧಿಯಾದಂಥ ಹೆಸರು ಕೂಡ ಇರುವಂಥದ್ದು. ಪ್ರಮುಖವಾಗಿ 900 ಎಕರೆ ಇರುವಂತಹ ಈ ಭವ್ಯವಾದ ಕೆರೆಗೆ ಕಾಯಕಲ್ಪಗಳಿಲ್ಲ, ಯಾವುದೇ ರೀತಿಯ ತಡೆಗೋಡೆಗಳಿಲ್ಲ ಹಾಗೂ ಒಡ್ಡುಗಳನ್ನು ನಿರ್ಮಾಣ ಮಾಡಿಲ್ಲ ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಲಭಾಗದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇಲ್ಲೇನು ಕಲ್ಲುಗಳಿದ್ದಾವೆ, ಈ ಕಲ್ಲುಗಳ ಗಡ್ಡೆಯನ್ನು ನಿರ್ಮಾಣ ಮಾಡಿದರು. ಆದರೆ ಅವು ಕೂಡ ಈಗ ಮಳೆಗಾಲದಲ್ಲಿ ಏನು ಮಳೆ ಚೆನ್ನಾಗಿ ಬಂತು ಆವಾಗ ಕೆರೆ ತುಂಬಿತ್ತು. ಅಂದಿನಿಂದ ಸಾಕಷ್ಟು ಸಮಸ್ಯೆಯಾಗಿ ಇವೆಲ್ಲವೂ ಕೆಳಗಡೆ ಹೋಗಿರುವಂಥದ್ದು. ಹೀಗಾಗಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಮತ್ತು ಒಡ್ಡುಗಳನ್ನು ನಿರ್ಮಾಣ ಮಾಡಬೇಕು ಅಂತ ಇಲ್ಲಿಯ ಸ್ಥಳೀಯರು ಕೂಡ ವ್ಯತ್ಯಾಸ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರುವಾಗೆ ಸಾಕಷ್ಟು ಕೆರೆ ತುಂಬಿ ಹರಿತಿರುವಂಥದ್ದು. 900 ಎಕರೆ ಕೆರೆ ಏನಿದೆ, ಈ ಕೆರೆಯಿಂದ ಸಾಕಷ್ಟು ಜನ ರೈತರು ಕೂಡ ಇದರಿಂದ ಜೀವನೋಪಾಯ ನಡ್ಕೊಂಡಿದ್ದಾರೆ. ಇನ್ನು ಜಾತ್ರೋತ್ಸವದಲ್ಲಿ ಬರುವ ಜನರು ಈ ಕೆರೆಯಲ್ಲಿ ಸ್ನಾನ ಮಾಡುವ ಮುಖಾಂತರ ದೇವಿಯ ಕೃಪೆ ಕೂಡ ಪಾತ್ರ ಆಗುವಂಥದ್ದು. ಆದರೆ ಈ ಒಂದು ಕೆರೆಗೆ ಸದ್ಯ ತಡೆಗೋಡೆ ನಿರ್ಮಾಣ ಮಾಡಿಲ್ಲ ಅಂತ ಹೇಳ್ಬೋದು. ನಾನು ಶಂಕರ್ ತೋರಿಸೋ ಕೆಳಗಡೆ ನೋಡೋದಲ್ಲಿ ದೂರವಾಗಿ ಅಂದರೆ ಸರಿಸುಮಾರು ಇಲ್ಲಿದ್ದ ಸೋಮಲಾಪುರ ಮತ್ತು ಹೀಗೆ ಕೋಡ ಮತ್ತು ರಾಣೆಬೆನ್ನೂರು ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆಯಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ರಾತ್ರಿ ಆದರೆ ಸಾಕು ಆಟೋ ಚಾಲಕರು ಆಟೋಗಳಲ್ಲಿ ಬರುವಂಥದ್ದು. ಅವರು ಬಂದಾಗ ಈ ರೀತಿಯಾಗಿ ಅಂದರೆ ಇಲ್ಲಿ ಬರುವಂಥ ಜನರು ಎಷ್ಟೋ ಬಾರಿ ರಾತ್ರಿ ಎದುರುಗಡೆ ಮತ್ತೊಂದು ವಾಹನ ಬಂದಾಗ ಅಥವಾ ಲೈಟ್ನ ಸಮಸ್ಯೆಯಿಂದಾಗಿ ಈ ಕೆರೆಗೆ ಉರುಳಿ ಬಿದ್ದಂಥ ಸಾಕಷ್ಟು ಉದಾಹರಣೆಗಳು ಕೂಡ ಇರುವಂಥದ್ದು. ಕಳೆದ 10 ವರ್ಷಗಳಿಂದ ಕೂಡ ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಮತ್ತು ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಸಾಕಷ್ಟು ಬಾರಿ ಮನವಿ ಕೂಡ ಮಾಡಿದಿರುವಂಥದ್ದು. ಇದು ಈ ದೃಶ್ಯ ನೋಡ್ತಿರ್ಬೋದು. ಇದು ಕೋಡ ಮತ್ತು ರಾಣೆಬೆನ್ನೂರನ್ನು ಸಂಪರ್ಕಿಸುವಂತಹ ಹಿರೇಕೆರೂರಿನಿಂದ ದೇವಸ್ಥಾನ ನೇರವಾಗಿ ಹೋಗುವಂಥದ್ದು. ಸದ್ಯಕ್ಕೆ ಇಲ್ಲಿ ಬರುವಂಥ ಜನರೇನಿದ್ದಾರೆ ಇಲ್ಲಿಂದ ನೇರವಾಗಿ ಹೋದರೆ ಕೋಡ ಮತ್ತು ರಾಣೆಬೆನ್ನೂರನ್ನು ಸಂಪರ್ಕ ಮಾಡುವಂಥ ವ್ಯವಸ್ಥೆಯಲ್ಲೂ ಮುಂದಾಗ್ತಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡದೇ ಇರೋದರಿಂದ ಸದ್ಯಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ, ಆದರೆ ಕೆರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಮಳೆಗಾಲದಲ್ಲಿ ಕೆರೆ ತುಂಬುತ್ತೆ. ಸಾಕಷ್ಟು ಕೆರೆ ತುಂಬಿದ ನಂತರ ಇನ್ನು ಬೇಸಿಗೆ ಕಾಲದಲ್ಲಿ ರೈತರು ಒಂದಿಷ್ಟು ಇದರಿಂದ ನೀರನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಜಮೀನುಗಳಲ್ಲಿ ಬೇಸಿಗೆಯ ಒಂದು ಬೆಳೆಗಳನ್ನು ಕೂಡ ತೆಗೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಕೆರೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಜನರ ಮಾತು ಅಂತ ಹೇಳ್ಬೋದು. ಏನಾದರೂ ಎಚ್ಚೆತ್ತ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಾರ್ಯವನ್ನು ಮಾಡಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯ ಐತಿಹಾಸಿಕ ದುರ್ಗಾದೇವಿ ಕೆರೆಗೆ ಕಾಯಕಲ್ಪ ಬೇಕಾಗಿದೆ. ಸುಮಾರು 900 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂತ ಈ ಒಂದು ಕೆರೆಯ ಅಭಿವೃದ್ಧಿ ಆಗಬೇಕಾಗಿದೆ. ರಸ್ತೆ ಸರಿಯಾಗಿಲ್ಲ, ಕಿರಿದಾದಂತ ರಸ್ತೆ ಇರುವಂತ ಹಿನ್ನೆಲೆಯಲ್ಲಿ ತಡೆಗೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹಿಸಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಐತಿಹಾಸಿಕ ಕ್ಷೇತ್ರ ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನ ಬಳಿ ಇರುವಂತಹ ಕೆರೆಗೆ ತಡೆಗೋಡೆಗಳಿಲ್ಲ. ನಾನಿವತ್ತು ಹಿರೇಕೆರೂರಿನ ದುರ್ಗಾದೇವಿ ದೇವಸ್ಥಾನ ಬಳಿ ಇದ್ದೇನೆ. ನಾನು ದೃಶ್ಯದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಎಡಭಾಗದಲ್ಲಿ ನೋಡ್ತಿರೋ ಹಾಗೆ ದುರ್ಗಾದೇವಿಯ ದೇವಸ್ಥಾನ ಇದೆ. ಈ ದುರ್ಗಾದೇವಿ ದೇವಸ್ಥಾನ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಬಂದಾಗ ಆಗಿರ್ಬೋದು ಅಥವಾ ದಿನನಿತ್ಯ ಓಡಾಡುವಂಥ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಹಿರೇಕೆರೂರಿನ ಈ ದುರ್ಗಾದೇವಿಯ ಕೆರೆ ಏನಿದೆ, ಇದಕ್ಕೆ ದುರ್ಗಾದೇವಿ ಕೆರೆ ಅಂತಲೇ ಪ್ರಸಿದ್ಧಿಯಾದಂಥ ಹೆಸರು ಕೂಡ ಇರುವಂಥದ್ದು. ಪ್ರಮುಖವಾಗಿ 900 ಎಕರೆ ಇರುವಂತಹ ಈ ಭವ್ಯವಾದ ಕೆರೆಗೆ ಕಾಯಕಲ್ಪಗಳಿಲ್ಲ, ಯಾವುದೇ ರೀತಿಯ ತಡೆಗೋಡೆಗಳಿಲ್ಲ ಹಾಗೂ ಒಡ್ಡುಗಳನ್ನು ನಿರ್ಮಾಣ ಮಾಡಿಲ್ಲ ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಲಭಾಗದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇಲ್ಲೇನು ಕಲ್ಲುಗಳಿದ್ದಾವೆ, ಈ ಕಲ್ಲುಗಳ ಗಡ್ಡೆಯನ್ನು ನಿರ್ಮಾಣ ಮಾಡಿದರು. ಆದರೆ ಅವು ಕೂಡ ಈಗ ಮಳೆಗಾಲದಲ್ಲಿ ಏನು ಮಳೆ ಚೆನ್ನಾಗಿ ಬಂತು ಆವಾಗ ಕೆರೆ ತುಂಬಿತ್ತು. ಅಂದಿನಿಂದ ಸಾಕಷ್ಟು ಸಮಸ್ಯೆಯಾಗಿ ಇವೆಲ್ಲವೂ ಕೆಳಗಡೆ ಹೋಗಿರುವಂಥದ್ದು. ಹೀಗಾಗಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಮತ್ತು ಒಡ್ಡುಗಳನ್ನು ನಿರ್ಮಾಣ ಮಾಡಬೇಕು ಅಂತ ಇಲ್ಲಿಯ ಸ್ಥಳೀಯರು ಕೂಡ ವ್ಯತ್ಯಾಸ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರುವಾಗೆ ಸಾಕಷ್ಟು ಕೆರೆ ತುಂಬಿ ಹರಿತಿರುವಂಥದ್ದು. 900 ಎಕರೆ ಕೆರೆ ಏನಿದೆ, ಈ ಕೆರೆಯಿಂದ ಸಾಕಷ್ಟು ಜನ ರೈತರು ಕೂಡ ಇದರಿಂದ ಜೀವನೋಪಾಯ ನಡ್ಕೊಂಡಿದ್ದಾರೆ. ಇನ್ನು ಜಾತ್ರೋತ್ಸವದಲ್ಲಿ ಬರುವ ಜನರು ಈ ಕೆರೆಯಲ್ಲಿ ಸ್ನಾನ ಮಾಡುವ ಮುಖಾಂತರ ದೇವಿಯ ಕೃಪೆ ಕೂಡ ಪಾತ್ರ ಆಗುವಂಥದ್ದು. ಆದರೆ ಈ ಒಂದು ಕೆರೆಗೆ ಸದ್ಯ ತಡೆಗೋಡೆ ನಿರ್ಮಾಣ ಮಾಡಿಲ್ಲ ಅಂತ ಹೇಳ್ಬೋದು. ನಾನು ಶಂಕರ್ ತೋರಿಸೋ ಕೆಳಗಡೆ ನೋಡೋದಲ್ಲಿ ದೂರವಾಗಿ ಅಂದರೆ ಸರಿಸುಮಾರು ಇಲ್ಲಿದ್ದ ಸೋಮಲಾಪುರ ಮತ್ತು ಹೀಗೆ ಕೋಡ ಮತ್ತು ರಾಣೆಬೆನ್ನೂರು ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆಯಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ರಾತ್ರಿ ಆದರೆ ಸಾಕು ಆಟೋ ಚಾಲಕರು ಆಟೋಗಳಲ್ಲಿ ಬರುವಂಥದ್ದು. ಅವರು ಬಂದಾಗ ಈ ರೀತಿಯಾಗಿ ಅಂದರೆ ಇಲ್ಲಿ ಬರುವಂಥ ಜನರು ಎಷ್ಟೋ ಬಾರಿ ರಾತ್ರಿ ಎದುರುಗಡೆ ಮತ್ತೊಂದು ವಾಹನ ಬಂದಾಗ ಅಥವಾ ಲೈಟ್ನ ಸಮಸ್ಯೆಯಿಂದಾಗಿ ಈ ಕೆರೆಗೆ ಉರುಳಿ ಬಿದ್ದಂಥ ಸಾಕಷ್ಟು ಉದಾಹರಣೆಗಳು ಕೂಡ ಇರುವಂಥದ್ದು. ಕಳೆದ 10 ವರ್ಷಗಳಿಂದ ಕೂಡ ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಮತ್ತು ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಸಾಕಷ್ಟು ಬಾರಿ ಮನವಿ ಕೂಡ ಮಾಡಿದಿರುವಂಥದ್ದು. ಇದು ಈ ದೃಶ್ಯ ನೋಡ್ತಿರ್ಬೋದು. ಇದು ಕೋಡ ಮತ್ತು ರಾಣೆಬೆನ್ನೂರನ್ನು ಸಂಪರ್ಕಿಸುವಂತಹ ಹಿರೇಕೆರೂರಿನಿಂದ ದೇವಸ್ಥಾನ ನೇರವಾಗಿ ಹೋಗುವಂಥದ್ದು. ಸದ್ಯಕ್ಕೆ ಇಲ್ಲಿ ಬರುವಂಥ ಜನರೇನಿದ್ದಾರೆ ಇಲ್ಲಿಂದ ನೇರವಾಗಿ ಹೋದರೆ ಕೋಡ ಮತ್ತು ರಾಣೆಬೆನ್ನೂರನ್ನು ಸಂಪರ್ಕ ಮಾಡುವಂಥ ವ್ಯವಸ್ಥೆಯಲ್ಲೂ ಮುಂದಾಗ್ತಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡದೇ ಇರೋದರಿಂದ ಸದ್ಯಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ.
ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ. ಆದರೆ ಕೆರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಮಳೆಗಾಲದಲ್ಲಿ ಕೆರೆ ತುಂಬುತ್ತೆ, ಸಾಕಷ್ಟು ಕೆರೆ ತುಂಬಿದ ನಂತರ ಇನ್ನು ಬೇಸಿಗೆ ಕಾಲದಲ್ಲಿ ರೈತರು ಒಂದಿಷ್ಟು ಇದರಿಂದ ನೀರನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಜಮೀನುಗಳಲ್ಲಿ ಬೇಸಿಗೆಯ ಒಂದು ಬೆಳೆಗಳನ್ನು ಕೂಡ ತೆಗೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಕೆರೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಜನರ ಮಾತು ಅಂತ ಹೇಳ್ಬೋದು. ಏನಾದರೂ ಎಚ್ಚೆತ್ತ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಾರ್ಯವನ್ನು ಮಾಡಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ. ಹಾವೇರಿಯ ಐತಿಹಾಸಿಕ ದುರ್ಗಾದೇವಿ ಕೆರೆಗೆ ಕಾಯಕಲ್ಪ ಬೇಕಾಗಿದೆ. ಸುಮಾರು 900 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂತ ಈ ಒಂದು ಕೆರೆಯ ಅಭಿವೃದ್ಧಿ ಆಗಬೇಕಾಗಿದೆ. ರಸ್ತೆ ಸರಿಯಾಗಿಲ್ಲ, ಕಿರಿದಾದಂತ ರಸ್ತೆ ಇರುವಂತಹ ಹಿನ್ನೆಲೆಯಲ್ಲಿ ತಡೆಗೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹಿಸಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಐತಿಹಾಸಿಕ ಕ್ಷೇತ್ರ ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನ ಬಳಿ ಇರುವಂತಹ ಕೆರೆಗೆ ತಡೆಗೋಡೆಗಳಿಲ್ಲ. ನಾನಿವತ್ತು ಹಿರೇಕೆರೂರಿನ ದುರ್ಗಾದೇವಿ ದೇವಸ್ಥಾನ ಬಳಿ ಇದ್ದೇನೆ. ನಾನು ದೃಶ್ಯದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಎಡಭಾಗದಲ್ಲಿ ನೋಡ್ತಿರೋ ಹಾಗೆ ದುರ್ಗಾದೇವಿಯ ದೇವಸ್ಥಾನ ಇದೆ. ಈ ದುರ್ಗಾದೇವಿ ದೇವಸ್ಥಾನ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಬಂದಾಗ ಆಗಿರ್ಬೋದು ಅಥವಾ ದಿನನಿತ್ಯ ಓಡಾಡುವಂಥ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಹಿರೇಕೆರೂರಿನ ಈ ದುರ್ಗಾದೇವಿಯ ಕೆರೆ ಏನಿದೆ, ಇದಕ್ಕೆ ದುರ್ಗಾದೇವಿ ಕೆರೆ ಅಂತಲೇ ಪ್ರಸಿದ್ಧಿಯಾದಂಥ ಹೆಸರು ಕೂಡ ಇರುವಂಥದ್ದು. ಪ್ರಮುಖವಾಗಿ 900 ಎಕರೆ ಇರುವಂತಹ ಈ ಭವ್ಯವಾದ ಕೆರೆಗೆ ಕಾಯಕಲ್ಪಗಳಿಲ್ಲ, ಯಾವುದೇ ರೀತಿಯ ತಡೆಗೋಡೆಗಳಿಲ್ಲ ಹಾಗೂ ಒಡ್ಡುಗಳನ್ನು ನಿರ್ಮಾಣ ಮಾಡಿಲ್ಲ ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಲಭಾಗದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇಲ್ಲೇನು ಕಲ್ಲುಗಳಿದ್ದಾವೆ, ಈ ಕಲ್ಲುಗಳ ಗಡ್ಡೆಯನ್ನು ನಿರ್ಮಾಣ ಮಾಡಿದರು. ಆದರೆ ಅವು ಕೂಡ ಈಗ ಮಳೆಗಾಲದಲ್ಲಿ ಏನು ಮಳೆ ಚೆನ್ನಾಗಿ ಬಂತು ಆವಾಗ ಕೆರೆ ತುಂಬಿತ್ತು. ಅಂದಿನಿಂದ ಸಾಕಷ್ಟು ಸಮಸ್ಯೆಯಾಗಿ ಇವೆಲ್ಲವೂ ಕೆಳಗಡೆ ಹೋಗಿರುವಂಥದ್ದು. ಹೀಗಾಗಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಮತ್ತು ಒಡ್ಡುಗಳನ್ನು ನಿರ್ಮಾಣ ಮಾಡಬೇಕು ಅಂತ ಇಲ್ಲಿಯ ಸ್ಥಳೀಯರು ಕೂಡ ವ್ಯತ್ಯಾಸ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರುವಾಗೆ ಸಾಕಷ್ಟು ಕೆರೆ ತುಂಬಿ ಹರಿತಿರುವಂಥದ್ದು. 900 ಎಕರೆ ಕೆರೆ ಏನಿದೆ, ಈ ಕೆರೆಯಿಂದ ಸಾಕಷ್ಟು ಜನ ರೈತರು ಕೂಡ ಇದರಿಂದ ಜೀವನೋಪಾಯ ನಡ್ಕೊಂಡಿದ್ದಾರೆ. ಇನ್ನು ಜಾತ್ರೋತ್ಸವದಲ್ಲಿ ಬರುವ ಜನರು ಈ ಕೆರೆಯಲ್ಲಿ ಸ್ನಾನ ಮಾಡುವ ಮುಖಾಂತರ ದೇವಿಯ ಕೃಪೆ ಕೂಡ ಪಾತ್ರ ಆಗುವಂಥದ್ದು. ಆದರೆ ಈ ಒಂದು ಕೆರೆಗೆ ಸದ್ಯ ತಡೆಗೋಡೆ ನಿರ್ಮಾಣ ಮಾಡಿಲ್ಲ ಅಂತ ಹೇಳ್ಬೋದು. ನಾನು ಶಂಕರ್ ತೋರಿಸೋ ಕೆಳಗಡೆ ನೋಡೋದಲ್ಲಿ ದೂರವಾಗಿ ಅಂದರೆ ಸರಿಸುಮಾರು ಇಲ್ಲಿದ್ದ ಸೋಮಲಾಪುರ ಮತ್ತು ಹೀಗೆ ಕೋಡ ಮತ್ತು ರಾಣೆಬೆನ್ನೂರು ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆಯಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ರಾತ್ರಿ ಇದ್ದರೆ ಸಾಕು ಆಟೋ ಚಾಲಕರು ಆಟೋಗಳಲ್ಲಿ ಬರುವಂಥದ್ದು. ಅವರು ಬಂದಾಗ ಈ ರೀತಿಯಾಗಿ ಅಂದರೆ ಇಲ್ಲಿ ಬರುವಂಥ ಜನರು ಎಷ್ಟೋ ಬಾರಿ ರಾತ್ರಿ ಎದುರುಗಡೆ ಮತ್ತೊಂದು ವಾಹನ ಬಂದಾಗ ಅಥವಾ ಲೈಟ್ನ ಸಮಸ್ಯೆಯಿಂದಾಗಿ ಈ ಕೆರೆಗೆ ಉರುಳಿ ಬಿದ್ದಂಥ ಸಾಕಷ್ಟು ಉದಾಹರಣೆಗಳು ಕೂಡ ಇರುವಂಥದ್ದು. ಕಳೆದ 10 ವರ್ಷಗಳಿಂದ ಕೂಡ ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಮತ್ತು ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಸಾಕಷ್ಟು ಬಾರಿ ಮನವಿ ಕೂಡ ಮಾಡಿರುವಂಥದ್ದು. ಇದು ಈ ದೃಶ್ಯ ನೋಡ್ತಿರ್ಬೋದು. ಇದು ಕೋಡ ಮತ್ತು ರಾಣೆಬೆನ್ನೂರನ್ನು ಸಂಪರ್ಕಿಸುವಂತಹ ಹಿರೇಕೆರೂರಿನಿಂದ ದೇವಸ್ಥಾನ ನೇರವಾಗಿ ಹೋಗುವಂಥದ್ದು. ಸದ್ಯಕ್ಕೆ ಇಲ್ಲಿ ಬರುವಂಥ ಜನರೇನಿದ್ದಾರೆ ಇಲ್ಲಿಂದ ನೇರವಾಗಿ ಹೋದರೆ ಕೋಡ ಮತ್ತು ರಾಣೆಬೆನ್ನೂರನ್ನು ಸಂಪರ್ಕ ಮಾಡುವಂಥ ವ್ಯವಸ್ಥೆಯಲ್ಲೂ ಮುಂದಾಗ್ತಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡದೇ ಇರೋದರಿಂದ ಸದ್ಯಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ. ಆದರೆ ಕೆರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಮಳೆಗಾಲದಲ್ಲಿ ಕೆರೆ ತುಂಬುತ್ತೆ, ಸಾಕಷ್ಟು ಕೆರೆ ತುಂಬಿದ ನಂತರ ಇನ್ನು ಬೇಸಿಗೆ ಕಾಲದಲ್ಲಿ ರೈತರು ಒಂದಿಷ್ಟು ಇದರಿಂದ ನೀರನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಜಮೀನುಗಳಲ್ಲಿ ಬೇಸಿಗೆಯ ಒಂದು ಬೆಳೆಗಳನ್ನು ಕೂಡ ತೆಗೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಕೆರೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಜನರ ಮಾತು ಅಂತ ಹೇಳ್ಬೋದು. ಏನಾದರೂ ಎಚ್ಚೆತ್ತ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಾರ್ಯವನ್ನು ಮಾಡಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.